ಹಾಯ್ ಗೈಸ್, ನಮಸ್ತೆ ಎಲ್ರಿಗೂ. ಇವತ್ತಿನ ದಿನ ನಾವು ಮಾರ್ಕೆಟು ಯಾವ ರೀತಿ ಬಿಹೇವ್ ಮಾಡಿದೆ ಅಂತ ನೋಡೋದಾದರೆ, ಇವತ್ತು ನಿಫ್ಟಿ ಆ, ಇವತ್ತು ನಿಫ್ಟಿ R1 ಮತ್ತು ಪ್ರೀವಿಯಸ್ ಡೇ ಹೈ ಇದ್ರ ಮೇಲ್ಗಡೆನೆ ಏನು ಸಸ್ಟೈನ್ ಆಗಿದೆ. ಬಟ್ ಏನಾಗಿದೆ, ಇಲ್ಲಿ R2 ಲೆವೆಲ್ ತನಕ ಹೋಗಬೇಕಿತ್ತು ಮಾರ್ಕೆಟು, ಬಟ್ ಹೋಗಿಲ್ಲ. ಸೊ ಏನಾಗಿದೆ, ಮಾರ್ಕೆಟು ಬುಲ್ಲಿಶ್ ತೋರಿಸ್ತಾನೆ ಇದೆ. ಏನು ಒನ್ ಡೇ ಟೈಮ್ ಫ್ರೇಮಲ್ಲಿ ಇವತ್ತಿನ ದಿನ ಏನಿತ್ತು, ಬುಲ್ಲಿಶ್ ಇತ್ತು ಸೆಂಟಿಮೆಂಟ್. ಬಟ್ ತುಂಬ ಪ್ರಯತ್ನ ಪಟ್ಟಿದೆ ಮಾರ್ಕೆಟ್ ಈ ಲೆವೆಲನ್ನು ಬ್ರೇಕ್ ಆಗಬೇಕಂತೇಳಿ. ಯಾವುದು ಈ ಲೆವೆಲ್ ಏನಿದೆಯಲ್ಲ, ಇದಕ್ಕಿಂತ ಕೆಳಗಡೆ ಬರ್ಬೇಕಂತೇಳಿ, ಬಟ್ ಆಗಿಲ್ಲ. ಅಗೇನ್ ಮೇಲ್ಗಡೆನೆ ಕ್ಲೋಸ್ ಆಗಿದೆ. ಇದೊಂದು ಪಾಸಿಟಿವ್ ಇಂಡಿಕೇಶನ್ನು. ಮತ್ತು ನಾಳೆ ದಿನಕ್ಕೆ ನಾವು ನೋಡೋದಾದರೆ, ಅಗೇನ್ ಇಲ್ಲಿ ಮಾರ್ಕೆಟ್ ಫ್ಲ್ಯಾಟಾಗಿ ಓಪನ್ ಆಯಿತು, CPR ಹತ್ರ ಬಂತು ಅಂತ ಹೇಳಿದರೆ, ಪ್ರೀವಿಯಸ್ ಡೇ ಹೈ ಮತ್ತು R1 ಈ ಲೆವೆಲ್ ತನಕ ನಾವು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ಬೋದು. ಇಲ್ಲ CPR ಹತ್ರ ಇಲ್ಲಿ ಕೆಳಗಡೆ ಬ್ರೇಕ್ ಆಯಿತು ಅಂತ ಹೇಳಿದರೆ, ಇಲ್ಲಿ ಸಪೋರ್ಟ್ ಒನ್ ಮತ್ತು ಪ್ರೀವಿಯಸ್ ಡೇ ಲೋ ಇಲ್ಲಿ ತನಕ ನಾವು ಟ್ರೇಡ್ ಪ್ಲ್ಯಾನನ್ನು ಮಾಡ್ಬೋದು. ಹಾಗೇನು ಈ ಲೆವೆಲ್ಲು R1 ಮತ್ತು ಪ್ರೀವಿಯಸ್ ಡೇ ಹೈ ಈ ಲೆವೆಲ್ ಬ್ರೇಕ್ ಆಯಿತು ಅಂತ ಹೇಳಿದರೆ ಮತ್ತೆ R2 ಲೆವೆಲ್ ತನಕ ಈ ಥರ ಟ್ರೇಡ್ ಪ್ಲ್ಯಾನ್ಗಳನ್ನು ಮಾಡ್ಬೋದು. ಹಾಗೆ ನಾವು 15 ಮಿನಿಟ್ಸಲ್ಲಿ ನೋಡೋದಾದರೆ, 15 ಮಿನಿಟ್ಸಲ್ಲಿ ಏನಾಗಿದೆ ಅಂತ ಹೇಳಿದರೆ, ನೋಡಿ ಫಸ್ಟ್ ಟೈಮ್ ಏನಾಗಿದೆ ಅಂತ ಹೇಳಿದರೆ, ನಾವೀಗ ಲಾಸ್ಟ್ ಕೆಲವೊಂದು ವೀಕ್ಗಳನ್ನು ನೋಡಿದರೆ, ನೋಡಿ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಎಲ್ಲ CPR ಲೆವೆಲ್ಗಳು ಏನು ಡಿಸೆಂಡಿಂಗಲ್ಲಿದ್ದಾವೆ, ಒಂದಕ್ಕಿಂತ ಒಂದು ಕೆಳಗಡೆ ಇದ್ದಾವೆ CPR. ಸೊ ಡಿಸೆಂಡಿಂಗ್ ಇದ್ದಾವೆ ಅಂದರೆ ನಮಗೇನು ಡೌನ್ ಟ್ರೆಂಡಲ್ಲಿದೆ ಅಂತ ಹೇಳಿ ಮಾರ್ಕೆಟು. ಬಟ್ ಇವಾಗ ಏನಾಗಿದೆ, ಈ ವೀಕಲ್ಲಿ ಏನಾಗಿದೆ, ಫಾರ್ ದ ಫಸ್ಟ್ ಟೈಮ್ ಏನಾಗಿದೆ ಅಂತ ಹೇಳಿದರೆ, ಅಸೆಂಡಿಂಗ್ CPR ಆಗಿದೆ. ಅಸೆಂಡಿಂಗ್ CPR ಆಗಿದೆ ಹೌದು, ಬಟ್ ಏನಾಗಿದೆ ಅಂತ ಹೇಳಿದರೆ CPR ತುಂಬ ವೈಡ್ ಇದೆ. ಸೊ ಮಾರ್ಕೆಟ್ ಬುಲ್ಲಿಶ್ ಇರ್ಬೋದು ಈಗ ನೆಕ್ಸ್ಟ್ ವೀಕು. ಬುಲ್ಲಿಶ್ ಇದ್ರೂ ಸಹ ಈಗ ಏನು ಶಾರ್ಪಾಗಿ ಹೀಗೆ ಮೇಲ್ಗಡೆ ಹೋಗಲ್ಲ. ಸೊ ಸೈಡ್ ವೇಸ್ ಆಗ್ಬೋದು ನೆಕ್ಸ್ಟ್ ವೀಕ್. ಯಾಕಂದರೆ ಏನಾಗಿದೆ, ಮಾರ್ಕೆಟು ಅದು CPR ಏನಿದೆ ವೈಡರ್ ಇದೆ ಸ್ವಲ್ಪ. ಸೊ ನಮ್ಮ ಟ್ರೆಂಡ್ ರಿವರ್ಸ್ ಆಗಿದೆ ಅಂತ ಹೇಳಿದೆ, ಬಟ್ CPR ವೈಡ್ ಇದೆ, ಸ್ವಲ್ಪ ಸೈಡ್ ವೇಸ್ ಆಗ್ಬೋದು. ಸೊ ನಾವು ಮಂತ್ಲಿ CPR ಅನ್ನು ನೋಡಿದರೂ ಸಹ ಮಂತ್ಲಿ CPR ಸಹ ವೈಡರ್ ಇದೆ. ಏನಾದರೂ ಪಾಸಿಟಿವ್ ಏನಾದರೂ ಬಿಗ್ ನ್ಯೂಸ್ ಬಂತು ಅಂತ ಹೇಳಿದರೆ ಗ್ಯಾಪ್ ಅಪ್ಪಲ್ಲ ಆಗಿ ಮೇಲ್ಗಡೆ ಹೋಗ್ಬೋದು. ಇಲ್ಲಾಂದರೆ ಈ ಮಂತಲ್ಲಿ ಸ್ವಲ್ಪ ಮಾರ್ಕೆಟ್ ಹೀಗೆ ಸೈಡ್ ವೇಸ್ ಆಗ್ಬೋದು ಅಂತ. ಯಾಕಂದರೆ ಮಾರ್ಕೆಟ್ ನೋಡಿ, ಯಾವತ್ತು ಮಾರ್ಕೆಟ್ ಬೀಳಬೇಕಾದ್ರೆ ಫಾಸ್ಟಾಗಿ ಬೀಳುತ್ತೆ, ಮೇಲ್ಗಡೆ ಹೋಗಬೇಕಾದ್ರೆ ಅಷ್ಟು ಈಸಿಯಾಗಿ ಮೇಲ್ಗಡೆ ಹೋಗಲ್ಲ. ಇದನ್ನು ನೀವು ತಿಳ್ಕೊಳ್ಬೇಕು. ಮತ್ತು ಇದು ಮಂತ್ಲಿ CPR ಸಹ ವೈಡರ್ ಇರೋದ್ರಿಂದ ಸ್ವಲ್ಪ ಈ ಮಂತಲ್ಲಿ ಹೀಗೆ ಅಂದರೆ ಸೈಡ್ ವೇಸ್ ಈ ಥರ ರೇಂಜ್ ಕ್ರಿಯೇಟ್ ಮಾಡಿಕೊಂಡು ಈ ಮಂತಲ್ಲಿ ಇಲ್ಲೇ ಮೇಲ್ಗಡೆ ಸಸ್ಟೈನ್ ಆಗ್ಬೋದು ಅಂತ, ಅಂದರೆ ಆ್ಯಸ್ ಪರ್ CPR ಕಾನ್ಸೆಪ್ಟಲ್ಲಿ ಹೇಳೋದಾದರೆ. ಸೊ ನಾವು ಇವತ್ತಿನ ದಿನ ನೋಡೋದಾದರೆ, ಈ ಥರ ಸೈಡ್ ವೇಸ್ ಮಾರ್ಕೆಟ್ ಆದವಾಗ ಆ್ಯಕ್ಚುಲಿ ನೋಡಿ, ಇದು ಟ್ರೆಂಡ್ ಅಪ್ ಇದ್ರೂ ಸಹ ಈ ಥರ ಸೈಡ್ ವೇಸ್ ಆದವಾಗ ಇದು ಆಪ್ಷನ್ ಬೈಯರ್ಸಿಗೆ ಕಷ್ಟ ಆಗುತ್ತೆ. ಈ ಆಪ್ಷನ್ಸ್ ಬಿಹೇವಿಯರ್ ಏನಿದೆಯಲ್ಲ, ಅದು ಆ್ಯಕ್ಚುಲಿ ಆಪ್ಷನ್ ಬೈಯರಿಗೆ ಸ್ವಲ್ಪ ಕಷ್ಟನೇ. ಆಪ್ಷನ್ ಸೆಲ್ಲರ್ಸ್ ಪರವಾಗಿರುತ್ತೆ. ಅದ್ರ ಬೆನಿಫಿಟ್ ಏನಿದೆಯಲ್ಲ, ಅದು ಆಪ್ಷನ್ ಸೆಲ್ಲರ್ಸ್ಗೆ ಜಾಸ್ತಿ. ಆಪ್ಷನ್ ಟ್ರೇಡಿಂಗಲ್ಲಿ ಅವರಿಗೆ ಹಣ ಮಾಡಲಿಕ್ಕೆ ಬೆನಿಫಿಟ್ ಜಾಸ್ತಿ ಇರೋದು ಆಪ್ಷನ್ ಸೆಲ್ಲರ್ಸಿಗೆ. ಯಾಕಂದರೆ ಅವ್ರು ತುಂಬ ಹಣ ಹಾಕ್ಕೊಂಡಿರ್ತಾರೆ ಆಪ್ಷನ್ ಸೆಲ್ಲರ್ಸು. ಆಪ್ಷನ್ ಬೈಯರ್ಸು ಸ್ವಲ್ಪ ಅಮೌಂಟ್ ಹಾಕ್ಕೊಂಡಿರ್ತಾರೆ. ಮತ್ತು ಆಪ್ಷನ್ಸ್ ಬಿಹೇವಿಯರ್, ಇದು ನೀವು ಆಪ್ಷನ್ ಟ್ರೇಡಿಂಗ್ ಯಾರೇ ಮಾಡೋದಿದ್ರೂ ಸಹ ಫಸ್ಟ್ ಆಪ್ಷನ್ ಬಿಹೇವಿಯರ್ ತಿಳ್ಕೊಳ್ಬೇಕು, ಆಪ್ಷನ್ ಚಾರ್ಟನ್ನು ಸ್ಟಡಿ ಮಾಡಬೇಕು. ಕಾಲ್ ಪುಟ್ ಎರಡೂ ಯಾವ ಥರ ಮಾರ್ಕೆಟ್ ಅವರ್ಸಲ್ಲಿ ಯಾವ ಥರ ಮೂಮೆಂಟ್ ಆಗ್ತವೆ, ಯಾವ ಕಡೆ ಅಂದರೆ ಟೈಮ್ ಡಿ ಕೆ ಅಂತೀವಿ ಅಥವಾ ಪ್ರೀಮಿಯಂ ಡಿ ಕೆ ಹೀಗೆಲ್ಲ ಹೇಳ್ತೇವೆ, ತೀಟ ಡಿ ಕೆ ಹೀಗೆ ಎಲ್ಲ ಹೇಳ್ತಾರೆ. ಸೊ ಇದನ್ನೆಲ್ಲ ಹೇಗೆ ಮಾರ್ಕೆಟ್ ಅವರ್ಸಲ್ಲಿ ಹೆಂಗಾಗುತ್ತೆ ಇದನ್ನು ತಿಳ್ಕೊಂಡು ನೀವು ಆಪ್ಷನ್ ಟ್ರೇಡಿಂಗನ್ನು ಮಾಡಬೇಕು. ಆಪ್ಷನ್ ಇದು ಏನು ಕ್ಯಾರೆಕ್ಟರ್ ಏನಿದೆ ಅಥವಾ ಆಪ್ಷನ್ ಬಿಹೇವಿಯರ್ ಏನಿದೆ ಅದು ನಿಮಗೆ ಗೊತ್ತಿಲ್ಲ ಅಂತಿದ್ದರೆ ನೀವು ಆಪ್ಷನ್ ಟ್ರೇಡಿಂಗನ್ನು ಮಾಡಲೇಬಾರ್ದು. ಯಾಕಂದರೆ ಆಪ್ಷನ್ ಟ್ರೇಡಿಂಗ್ ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಜನ ಮಾಡೋದು ಆಪ್ಷನ್ ಬೈಯಿಂಗು. ಆಪ್ಷನ್ ಬೈಯಿಂಗ್ ಮಾಡೋಕ್ಕೆ ಮೇಯ್ನ್ ರೀಸನ್ ಏನಂತ ಹೇಳಿದರೆ, ಕಡಿಮೆ ದುಡ್ಡಲ್ಲಿ ಟ್ರೇಡ್ ಮಾಡ್ಬೋದು ಅಂತೇಳಿ ಅಷ್ಟೇ, ಮತ್ತೇನಿಲ್ಲ. ಕಡಿಮೆ ಈಗ 5,000 ಇದ್ದವನು ಆಪ್ಷನ್ ಬೈಯಿಂಗ್ ಮಾಡ್ಬೋದು, 10,000 ಇದ್ದವನು ಮಾಡ್ಬೋದು. ಸೊ ಹಾಗಾಗಿ ಏನು ಮಾಡ್ತಾರೆ, ಎಲ್ಲರೂ ಆಪ್ಷನ್ ಬೈಯಿಂಗ್ ಮಾಡ್ತಾರೆ. ಯಾರು ಆಪ್ಷನ್ನದು ಏನು ಬಿಹೇವಿಯರ್ ಏನಿದೆ ಅದನ್ನು ತಿಳ್ಕೊಳ್ಳೋದು, ಸ್ಟಡಿ ಮಾಡೋದು ಯಾರೂ ಮಾಡಲ್ಲ. ಸೊ ಯಾರು ಹೇಳ್ತಾರೆ ಆಪ್ಷನ್ ಬೈಯಿಂಗಲ್ಲಿ ಇವತ್ತು ನಾನು 5,000 ಆಗದೆ 15,000 ಮಾಡಿದೆ ಅಂತ, ಎಲ್ಲರೂ ಹಾಗೆ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾರೆ.
ಬಟ್ ಆಪ್ಷನ್ ಬೈಯಿಂಗು ಸ್ವಲ್ಪ ಕಷ್ಟ. ಆಪ್ಷನ್ ಬೈಯಿಂಗಲ್ಲಿ ದುಡ್ಡು ಆಗಲ್ಲ ಅಂತಲ್ಲ, ನಾನು ಆಪ್ಷನ್ ಬೈಯಿಂಗೇ ಮಾಡೋದು. ಬಟ್ ನಾನೇನು ಈ 1 ಮಂತಲ್ಲಿ ಈಗ ಇದ್ದರೆ, ನಾನು ಈಗ 22 ದಿನ ಟ್ರೇಡಿಂಗ್ ಡೇಸ್ ಇದ್ದರೆ 1 ಮಂತಲ್ಲಿ, ನಾನು ಆಪ್ಷನ್ ಬೈಯಿಂಗ್ ಮಾಡೋದು ಮ್ಯಾಕ್ಸಿಮಮ್ ಒಂದು 8ರಿಂದ 10 ದಿನ ಮಾಡ್ಬೋದು ಅಷ್ಟೇ. ಉಳಿದ ದಿನ ನಾನೀಗ ಇವತ್ತಿನ ಮಾರ್ಕೆಟ್ ಕಂಡೀಷನ್ ಈ ಥರ ದಿನಗಳಲ್ಲಿ ನಾನು ಸುಮ್ಮನೆ ಇರ್ತೇನೆ, ಟ್ರೇಡೇ ಮಾಡಲ್ಲ. ಸೊ ಇದನ್ನು ತಿಳ್ಕೊಳ್ಬೇಕು. ಆಪ್ಷನ್ ಬೈಯಿಂಗಲ್ಲೂ ಹಣ ಮಾಡೋಕ್ಕಾಗತ್ತೆ. ಆಪ್ಷನ್ ಬೈಯಿಂಗಲ್ಲಿ ನೀವು ಪ್ರತಿದಿನ ಮಾಡಿದರೆ ಆಗಲ್ಲ, ಲಾಸ್ ಮಾಡ್ಕೊಳ್ತೀರಿ. ಯಾಕಂದರೆ ಆಪ್ಷನ್ ಬೈಯಿಂಗು ಏನು ಆಪ್ಷನ್ ಬೈಯಿಂಗಲ್ಲಿ ಆಪ್ಷನ್ ಬಿಹೇವಿಯರ್ ಏನಿದೆಯಲ್ಲ, ಅದು ಆಪ್ಷನ್ ಬೈಯರ್ಸಿಗೆ ಸ್ವಲ್ಪ ವಿರುದ್ಧವಾಗಿರುತ್ತೆ. ಸೊ ಅದಕ್ಕೋಸ್ಕರ ಆಪ್ಷನ್ಸನ್ನು ಕ್ಯಾರೆಕ್ಟರು, ಅದ್ರ ಬಿಹೇವಿಯರ್ ಅದನ್ನು ತಿಳ್ಕೊಂಡು ಟ್ರೇಡ್ ಮಾಡಬೇಕು. ಸುಮ್ಮನೆ ನಾನು ಇಲ್ಲಿ ಕಾಲ್ ಬೈ ಮಾಡಿದೆ, ಇಲ್ಲಿ ಪುಟ್ ಬೈ ಮಾಡಿದೆ ಅಂತ ಹೇಳಿದರೆ ಕಷ್ಟ ಆಗುತ್ತೆ. ಸೊ ಈ ಥರ ಮಾರ್ಕೆಟಲ್ಲಿ ಏನಾಗುತ್ತೆ, ತುಂಬ ಲಾಸಸ್ ಆಗುತ್ತೆ. ಈ ಥರ ಸೈಡ್ ವೇಸ್ ಮಾರ್ಕೆಟ್ ಆದವಾಗ ಆಪ್ಷನ್ ಬೈಯಿಂಗಲ್ಲಿ ತುಂಬ ಲಾಸಸ್ ಆಗುತ್ತೆ. ಸೊ ಇದನ್ನು ತಿಳ್ಕೊಳ್ಬೇಕು. ಫಸ್ಟ್ ಆಪ್ಷನ್ ಬೈಯಿಂಗ್ ಯಾರೇ ಮಾಡ್ತೀರಿ, ಅವರು ಆಪ್ಷನ್ ಬಿಹೇವಿಯರನ್ನು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಬೇಕು. ಸೊ ನಾವು ನಿನ್ನೆ ಕೆಲವೊಂದು ಸ್ಟಾಕ್ಗಳನ್ನು ಕೊಟ್ಟಿದ್ದೆ ನಾನು ನ್ಯಾರೋ CPR ಅಲ್ಲಿ. ಸೊ ಅದರ ಮೂಮೆಂಟ್ ಹೇಗಿದೆ ಅಂತ ಇವತ್ತು ನೋಡೋದಾದರೆ, ನೋಡಿ ಇವತ್ತು ಇದು ಸೀಮನ್ಸಲ್ಲಿ ನೋಡಿ, ಇಲ್ಲಿ ಪ್ರೀವಿಯಸ್ ಡೇ ಹೈ ಮತ್ತು R1 ಇದು ಈ ಲೆವೆಲನ್ನು ಏನು ಬ್ರೇಕ್ಔಟ್ ಆಯಿತು, ಚೆನ್ನಾಗಿ ಮೂಮೆಂಟ್ ಬಂದಿದೆ. ಎಲ್ಲ ಸ್ಟಾಕಲ್ಲೂ ಹಿಂಗೆ ಆಗುತ್ತಂತಲ್ಲ, ಯಾವುದರಲ್ಲಿ ಈ ಥರ ಬ್ರೇಕ್ಔಟ್ ಆಗುತ್ತೆ ಅದರಲ್ಲಿ ಚೆನ್ನಾಗಿ ಮೂಮೆಂಟ್ ಬರುತ್ತೆ. ಏನು ಯಾಕೆ ಹಿಂಗೆ ಅಂತ ಹೇಳಿದರೆ ಸಿಂಪಲ್, ನಿನ್ನೆ ದಿನ ಏನು ಮಾರ್ಕೆಟ್ ಕನ್ಸಾಲಿಡೇಟ್ ಆಗಿದೆ ಅಂದರೆ ಒಂದು ರೇಂಜ್ ಕ್ರಿಯೇಟ್ ಮಾಡಿದೆ, ಆ ರೇಂಜನ್ನು ಇವತ್ತು ಬ್ರೇಕ್ಔಟ್ ಮಾಡಿದೆ ಅಂತೇಳಿ ಅಷ್ಟೇ. ಸೊ ಇಲ್ಲಿ ನೋಡಿ, ಇದೊಂದು ಮದರ್ಸನ್, ಈ ಸ್ಟಾಕ್ ನೋಡಿ, ಈ ಸ್ಟಾಕಲ್ಲೂ ಅದೇ ಥರ ಸೇಮ್ ಪ್ಯಾಟರ್ನು, ಅದೇ ಥರ ಬ್ರೇಕ್ಔಟ್ ಕೊಟ್ಟಿದೆ. ಮತ್ತೊಂದು ಎಕ್ಸೈಡ್ ಇಂಡಿಯಾ, ಇದು ಸಹ ಸೇಮ್ ಪ್ಯಾಟರ್ನ್, ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ, ಚೆನ್ನಾಗಿ ಮೂಮೆಂಟ್ ಬಂದಿದೆ. ಹಾಗೆ ಇದು ಏಷ್ಯನ್ ಪೇಂಟು, ಇದು ನೋಡಿ, ಇದರಲ್ಲೂ ಹಾಗೆ ಸೇಮ್ ಪ್ಯಾಟರ್ನು. ಹಾಗೆ M&M, ಇದರಲ್ಲೂ ಹಾಗೆ ಸೇಮ್ ಪ್ಯಾಟರ್ನು. ಸೊ ಈ ಥರ ಬ್ರೇಕ್ಔಟ್ ಆದವಾಗ ಚೆನ್ನಾಗಿ ಮೂಮೆಂಟ್ ಬರುತ್ತೆ. ಈಗ ನಾವು ನಾಡಿದ್ದು ಮಂಡೇಗೆ ಸ್ಟಾಕ್ಗಳನ್ನು ನೋಡೋದಾದರೆ, ಈ ಸ್ಟಾಕ್ಗಳನ್ನೆಲ್ಲ ನೀವು ನೋಡ್ಬೋದು. ಇಷ್ಟು ಸ್ಟಾಕ್ಗಳನ್ನು ನೀವು ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡಿಕೊಂಡು ಮಾರ್ಕೆಟ್ ಅವರ್ಸಲ್ಲಿ ಟ್ರ್ಯಾಕ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವುದರಲ್ಲಿ ಬ್ರೇಕ್ಔಟ್ ಆಗುತ್ತೆ, ಅದರಲ್ಲಿ ಟ್ರೇಡ್ ಮಾಡ್ಬೋದು. ಅಥವಾ ನೀವು CPR ಅಲ್ಲೇ ಮಾಡಬೇಕಂತ ಹಾಗಿಲ್ಲ, ನಿಮ್ಮ ಹತ್ರ ಈ ಸ್ಟಾಕ್ಗಳನ್ನು ತಗೊಂಡು ನಿಮ್ಮ ಹತ್ರ ಯಾವುದು ಸೆಟಪ್ ಇದೆ, ನಿಮ್ದು ಏನು ಟೂಲ್ಸ್ ಯೂಸ್ ಮಾಡ್ತಿದ್ದೀರಿ ಅದರ ಮೇಲೂ ಟ್ರೇಡ್ ಮಾಡ್ಬೋದು. ಸೊ ಅಂದರೆ ಎವ್ರಿ ಸ್ಟ್ರಾಟಜಿ ಮಾರ್ಕೆಟಲ್ಲಿ ವರ್ಕ್ ಆಗುತ್ತೆ. ಬಟ್ ಒಂದು ತಿಳ್ಕೊಳ್ಬೇಕು, ಎಲ್ಲ ಟೈಮಲ್ಲಿ ಎಲ್ಲದೂ ಸಹ ವರ್ಕ್ ಆಗಲ್ಲ, ಇದನ್ನು ಸಹ ನೀವು ತಿಳ್ಕೊಂಡಿರಬೇಕು. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಥವಾ ಈ ಕಾನ್ಸೆಪ್ಟ್ ಇಷ್ಟ ಆಯಿತು ಅಂತ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.